ಜಿಲ್ಲಾ ವರದಿ ಅದ್ದೂರಿಯಾಗಿ ಜರುಗಿದ್ದ ವಜ್ರಬಂಡಿ ಗ್ರಾಮದ ಶ್ರೀ ಮಳಿಮಲ್ಲೇಶ್ವರ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ಜರುಗಿತ್ತು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ವಜ್ರಬಂಡಿ ಗ್ರಾಮದ ಹೊರವಲಯದಲ್ಲಿ ಇರುವ ಗುಡ್ಡದ ಮೇಲಿರುವ ಐತಿಹಾಸಿಕ ಶ್ರೀ ಮಳಿಮಲ್ಲೇಶ್ವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತ್ತು. ಜಾತ್ರಾ ಮಹೋತ್ಸವದ ನಿಮಿತ್ತ ಬೆಳಗ್ಗೆ ಶ್ರೀ ಮಳಿಮಲ್ಲೇಶ್ವರ ಗದ್ದುಗೆಗೆ ಅಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದ್ವು. ಸಂಜೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಮಳಿಮಲ್ಲೇಶ್ವರ ಸ್ವಾಮಿಯ ಲಘು ರಥೋತ್ಸವ ನಡೆಯಿತು. ಜಾತ್ರೆಯಲ್ಲಿ ಭಾಗವಹಿಸಿದ್ದ ಭಕ್ತರು ಬಾಳೆಹಣ್ಣು, ಹೂವು, ಉತ್ತತ್ತಿ ಎಸೆದು ಭಕ್ತಿ ಸಮರ್ಪಿಸಿದ್ರು. ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಸುಪ್ರಸಿದ್ಧ ಗ್ರಾಮೀಣ ಕ್ರೀಡೆಯಾದ ಮುಂಗೈ ಕ್ರೀಡೆ ಜರುಗಿತ್ತು. ವಿವಿಧ ಗ್ರಾಮಗಳಿಂದ ಕ್ರೀಡಾಪಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ವಿಜೇತರಾದ ಕ್ರೀಡಾಪಟುಗಳಿಗೆ ಬೆಳ್ಳಿ ಖಡ್ಗ ಬಹುಮಾನ ವಿತರಿಸಲಾಯಿತು. ದೇವಸ್ಥಾನ ಪಕ್ಕದಲ್ಲಿ ಇರುವ ಕೆರೆಯಲ್ಲಿ ಸ್ನಾನ ಮಾಡಿ ಭಕ್ತರು ಪುನೀತರಾದ್ರು. ಲಿಂಗನಬಂಡಿಯ ಉಳಿವೇಂದ್ರ ಸ್ವಾಮೀಜಿ, ಮೌನೇಶ್ವರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ರು. ಅರ್ಚಕ ಕಾಳಪ್ಪ ಪತ್ತಾರ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅರವಿಂದ ಗೌಡ ಪಾಟೀಲ, ಗುತ್ತಿಗೆದಾರ ಬಾಲಚಂದ್ರ ಸಾಲಭಾವಿ, ಬಸವರಾಜ ಕಜ್ಜಿ, ಯಲ್ಲಪ್ಪ ಹಳಿಗುಡ್ಡಿ, ಹುಲಿಗಪ್ಪ ಬಂಡಿ ವಡ್ಡರ, ಶರಣಗೌಡ ಮಾಲಿ ಪಾಟೀಲ, ಹನುಮಂತಪ್ಪ ಉಪ್ಪಾರ, ರೇವಣಪ್ಪ ಮ್ಯಾಗೇರಿ, ದೇವಪ್ಪ ಮಡಿವಾಳರ, ಶಂಕರಗೌಡ ಮಾಲಿ ಪಾಟೀಲ, ಭೀಮಪ್ಪ ಹರಿಜನ, ಲಕ್ಷ್ಮಣ ಬಜೇಂತ್ರಿ, ಬಾಬುಜಾನ ಮುಜಾವಾರ, ಪ್ರೇಮನಗೌಡ ಮಾಲಿಪಾಟೀಲ, ಶರಣಪ್ಪ ತಳ್ವಾರ, ಹಂಪಯ್ಯ ಹಿರೇಮಠ, ಕರಿಯಪ್ಪ ಶಾಕಾಪುರ, ಭೀಮಣ್ಣ ಜರಕುಂಟಿ, ರಾಮಣ್ಣ ಚಿಕ್ಕಗೌಡ್ರ, ರಾಮಣ್ಣಗೌಡ, ಬಾವಿಗಟ್ಟಿ ಮಾಟರಂಗಿ ಇತರರು ಇದ್ದರು. ವರದಿ ಶ್ರೀಕಾಂತ್ ಗೌಡ ಮಾಲಿಪಾಟೀಲ್, ಚಾಣಕ್ಯ ನ್ಯೂಸ್ ಬ್ಯೂರೋ, ಕೊಪ್ಪಳ.